ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇರೋದು. ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಮಹಿಳೆಯರು ನಿಂತಿದ್ರು. ರಾಶಿ ರಾಶಿ ದೊಣ್ಣೆ ಸಿಕ್ಕಂತ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ರೆಡ್ಡಿ ಮನೆಯಲ್ಲಿ ರಾಶಿ ರಾಶಿ ದೊಣ್ಣೆಗಳು ಸಿಕ್ಕು. ಇದು ಯಾಕಾಗಿ ಅರೇಂಜ್ ಮಾಡ್ಕೊಂಡಿರೋದು ಅಥವಾ ಅರೇಂಜ್ಮೆಂಟ್ಸ್ ಆದ್ಮೇಲೆ ತಂದು ಹಾಕಿರೋದಾ? ಇದರಿಂದ ಏನಾದ್ರು ಹಲ್ಲೆ ನಡೆಸಿದ ನಂತರದಲ್ಲಿ ಇಲ್ಲೇ ಏನಾದರೂ ತಂದು ಹಾಕಿದ್ರ? ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ. ಈಗಾಗಲೇ ರೆಡ್ಡಿ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ರು, ಬಾಟ್ಲಿಗಳನ್ನು ತಂದಿದ್ರು. ಅದರಲ್ಲಿ ಏನಿತ್ತು, ಹಾಗಾದರೆ ಅಸಲಿ ಟಾರ್ಗೆಟ್ ನಾನೇ ಆಗಿದ್ದೆ, ನನ್ನ ಮೇಲೆ ಗುಂಡು ಹಾರಿಸೋದಕ್ಕೆ ಬಂದರು ಅನ್ನುವಂಥದ್ದಾದರೆ ಈ ವಿಜುವಲ್ಸ್ ಇದೆಯಲ್ಲ, ಇದು ದೊಣ್ಣೆ ಹಿಡ್ಕೊಂಡು ನಿಂತಿರೋದು ಮಹಿಳೆಯರು. ಇಲ್ಲಿ ನೋಡಿ, ಮತ್ತೊಂದು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಪೊಲೀಸರು ಎಷ್ಟು ಹೇಳಿದ್ರು ಕೂಡ, ಇಲ್ಲಿಂದ ಹೋಗಿ ಅಂತ ಹೇಳಿದ್ರು ಕೂಡ ಮಹಿಳೆಯರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಿದ್ದಾರೆ. ತೊಡೆ ತಟ್ಟಿ ಆವಾಜ್ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಯಾವಾಗ ಕಲ್ಲು ತೂರಾಟಗಳೆಲ್ಲ ಆದವೋ ಆ ಸಂದರ್ಭದ ಒಂದಷ್ಟು ವಿಜುವಲ್ಸ್ ಇದು. ತೊಡೆ ತಟ್ಟಿ ಯಾರು ಬರ್ತೀರಾ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಧಿಕ್ಕಾರವನ್ನು ಕೂಗ್ತಾ ಇರೋದು ಮಹಿಳೆಯರು. ಇವರೆಲ್ಲರೂ ಕೂಡ ಎಂಟ್ರಿ ಆಗಿದ್ದು 7:30-8 ಗಂಟೆಯ ನಂತರದಲ್ಲಿ. ಮಹಿಳೆಯರು ಕೂಡ ಹಾಗಾದರೆ ಈ ಸಂದರ್ಭದಲ್ಲಿ ಇದ್ರು ಅನ್ನೋದು ಒಂದು. ಮತ್ತೊಂದು, ಅವರ ಕೈಯಲ್ಲಿ, ಒಂದಷ್ಟು ಜನರ ಕೈಯಲ್ಲಿ ದೊಣ್ಣೆಗಳು ಇವೆಲ್ಲ ಯಾಕೆ ಬಂದವು ಹಾಗಾದರೆ ಅನ್ನೋ ಪ್ರಶ್ನೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಅಲ್ಲಿ. ಒಂದಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಎಲ್ಲ ದೃಶ್ಯಗಳು ಕೂಡ ಇಡೀ ಘಟನೆ ಹೇಗೆ ನಡೀತು, ಯಾಕಾಗಿ ಈ ರೀತಿ ಆಯಿತು, ಗಲಾಟೆ ಆಗೋದಕ್ಕೆ ಅಸಲಿ ಕಾರಣ ಏನು, ಇದೆಲ್ಲವನ್ನು ಕೂಡ ಸಾರಿ ಸಾರಿ ಹೇಳ್ತಾ ಇದೆ. ಮೊದಲಿಗೆ ಬ್ಯಾನರ್ ತೆರವು ಮಾಡಿದ್ರು, ಆ ನಂತರದಲ್ಲಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದಗಳಾಯಿತು, ಮಾತುಕತೆಗಳಾಯಿತು. ಅದು ಎಲ್ಲಿವರೆಗೂ ಹೋಗಿ ತಲುಪ್ತು ಅಂತಂದರೆ ಅದು ಭರತ್ ರೆಡ್ಡಿಯನ್ನು ತಲುಪ್ತು. ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಕಿವಿಗೂ ಬಿತ್ತು. ಆ ನಂತರದಲ್ಲಿ ಯಾವಾಗ ವಾಗ್ವಾದಗಳಾಗುತ್ತೋ ಆಗ ಸತೀಶ್ ರೆಡ್ಡಿ ಎಂಟ್ರಿ ಆಗ್ತಾರೆ. ಸತೀಶ್ ರೆಡ್ಡಿ ಸ್ಥಳಕ್ಕೆ ಬಂದರು ಅಥವಾ ಜನಾರ್ದನ್ ರೆಡ್ಡಿ ಮನೆಯ ಪಕ್ಕದಲ್ಲಿ ಸತೀಶ್ ರೆಡ್ಡಿ ಬಂದರು ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೋ ಆಗಲೇ ಎಂಟ್ರಿ ಆಗೋದು ನೋಡಿ ಸೋಮಶೇಖರ್ ರೆಡ್ಡಿ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಸೋಮಶೇಖರ್ ಹಾಗೂ ಸತೀಶ್ ರೆಡ್ಡಿ ಇಬ್ಬರ ಮಧ್ಯದಲ್ಲೂ ಕೂಡ ಒಂದಷ್ಟು ವಾಗ್ವಾದಗಳು ನಡೆಯುತ್ತೆ. ಅದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿ ಇರುತ್ತೆ ಅನ್ನೋದನ್ನು ಕೂಡ ಆ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. 4ನೇ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಲ್ಲ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಯಾವಾಗ ಸೋಮಶೇಖರ್ ರೆಡ್ಡಿ ಎಂಟ್ರಿ ಆಗುತ್ತೋ ಆಗ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಅದರ ಜೊತೆಯಲ್ಲಿ ಆ ನಂತರದಲ್ಲಿ ಸೋಮಶೇಖರ್ ರೆಡ್ಡಿ, ಸತೀಶ್ ರೆಡ್ಡಿ ಇಬ್ಬರ ಮಧ್ಯದಲ್ಲೂ ಕೂಡ ಒಂದು ಮಾತಿನ ಫೈಟ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಶ್ರೀರಾಮುಲು ಎಂಟ್ರಿ ಆಗುತ್ತೆ. ಆ ನಂತರದಲ್ಲಿ ಶ್ರೀರಾಮುಲು ಹಾಗೆ ಸತೀಶ್ ರೆಡ್ಡಿ ಆ ಗ್ಯಾಂಗ್ ಮಧ್ಯೆ, ಇಬ್ಬರ ಆ ಎರಡು ಕಾರ್ಯಕರ್ತರ ಮಧ್ಯೆಯೂ ಕೂಡ ವಾಗ್ವಾದಗಳು ಶುರುವಾಗುತ್ತೆ, ಗಲಾಟೆ ಆಗುತ್ತೆ. ಆ ನಂತರದಲ್ಲಿ ನಡೆಯೋದು ಫೈರಿಂಗ್. ಈ ಫೈರಿಂಗ್ ಹಂತಕ್ಕೆ ಯಾಕೆ ಹೋಯಿತು ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ತಳ್ಳಾಟ, ನೂಕಾಟ, ಮಾತುಕತೆಗಳು, ಚರ್ಚೆಗಳು, ಬ್ಯಾನರ್ ವಿಚಾರದಲ್ಲಾಗಿರ್ಬೋದು, ಇನ್ನಿತರ ವಿಚಾರದಲ್ಲಿ ಅದೇನೇ ಆದಂಥ ಸಂದರ್ಭದಲ್ಲಿ ಈ ಫೈರಿಂಗ್ವರೆಗೂ ಯಾಕೆ ಹೋದರು ಅನ್ನುವಂಥ ಪ್ರಶ್ನೆಗಳಿರೋದು. ಆನಂತರ ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಆನಂತರ ಈ ನಿವಾಸ, ರೆಡ್ಡಿ ನಿವಾಸ ಏನಿದೆ ಅದನ್ನು ಗುರಿಯಾಗಿಯೂ ಕೂಡ ಕೆಲವೊಂದು ಫೈರಿಂಗ್ಗಳು ನಡೆಯುತ್ತೆ. ಈಗಾಗಲೇ ಇರುವಂಥ ಮಾಹಿತಿಯ ಪ್ರಕಾರ ಅಥವಾ ಆರೋಪಗಳು ಕೇಳಿ ಬರ್ತಾ ಇರೋದು 8 ಸುತ್ತು ಗುಂಡು ಹಾರಿಸಿದ್ರು ಅಂತ ಜನಾರ್ದನ್ ರೆಡ್ಡಿ ಈಗಾಗಲೇ ಹೇಳಿದ್ರು. ಪೊಲೀಸರ ಮುಂದೆ ಕೂಡ ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇದೆಲ್ಲವೂ ಕೂಡ ಫೈರಿಂಗ್ವರೆಗಿನ ದೃಶ್ಯಗಳು. ಅದರ ಜೊತೆಯಲ್ಲಿ ಈ ಮಹಿಳೆಯರು ಎಂಟ್ರಿ ಆಗಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಆಶ್ಚರ್ಯ. ಆ ಸಂದರ್ಭದಲ್ಲಿ ಬ್ಯಾನರ್ ಗಲಾಟೆ, ಅದರ ಜೊತೆಯಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಇದ್ದರು, ಜೊತೆಯಲ್ಲಿ ಅವ್ರ ಕೈಯಲ್ಲಿ ದೊಣ್ಣೆಗಳು ಕೂಡ ಇದ್ವು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇರೋದು.
ರಸ್ತೆಯಲ್ಲೇ ದೊಣ್ಣೆ ಹಿಡಿದು ಮಹಿಳೆಯರು ನಿಂತಿದ್ರು. ರಾಶಿ ರಾಶಿ ದೊಣ್ಣೆ ಸಿಕ್ಕಂತಹ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ರೆಡ್ಡಿ ಮನೆಯಲ್ಲಿ ರಾಶಿ ರಾಶಿ ದೊಣ್ಣೆಗಳು ಸಿಕ್ಕು. ಇದು ಯಾಕಾಗಿ ಅರೇಂಜ್ ಮಾಡ್ಕೊಂಡಿರೋದು ಅಥವಾ ಅರೇಂಜ್ಮೆಂಟ್ಸ್ ಆದ್ಮೇಲೆ ತಂದು ಹಾಕಿರೋದಾ? ಇದರಿಂದ ಏನಾದ್ರು ಹಲ್ಲೆ ನಡೆಸಿದ ನಂತರದಲ್ಲಿ ಇಲ್ಲೇ ಏನಾದರೂ ತಂದು ಹಾಕಿದ್ರ? ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ. ಈಗಾಗಲೇ ರೆಡ್ಡಿ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ರು, ಬಾಟ್ಲಿಗಳನ್ನು ತಂದಿದ್ರು. ಅದರಲ್ಲಿ ಏನಿತ್ತು? ಹಾಗಾದರೆ ಅಸಲಿ ಟಾರ್ಗೆಟ್ ನಾನೇ ಆಗಿದ್ದೆ, ನನ್ನ ಮೇಲೆ ಗುಂಡು ಹಾರಿಸೋದಕ್ಕೆ ಬಂದರು ಅನ್ನುವಂಥದ್ದಾದರೆ ಈ ವಿಜುವಲ್ಸ್ ಇದೆಯಲ್ಲ, ಇದು ದೊಣ್ಣೆ ಹಿಡ್ಕೊಂಡು ನಿಂತಿರೋದು ಮಹಿಳೆಯರು. ಇಲ್ಲಿ ನೋಡಿ, ಮತ್ತೊಂದು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಪೊಲೀಸರು ಎಷ್ಟು ಹೇಳಿದ್ರು ಕೂಡ, ಇಲ್ಲಿಂದ ಹೋಗಿ ಅಂತ ಹೇಳಿದ್ರು ಕೂಡ ಮಹಿಳೆಯರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಿದ್ದಾರೆ. ತೊಡೆ ತಟ್ಟಿ ಆವಾಜ್ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇರೋದು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಯಾವಾಗ ಕಲ್ಲು ತೂರಾಟಗಳೆಲ್ಲ ಆದವೋ ಆ ಸಂದರ್ಭದ ಒಂದಷ್ಟು ವಿಜುವಲ್ಸ್ ಇದು. ತೊಡೆ ತಟ್ಟಿ ಯಾರು ಬರ್ತೀರಾ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಧಿಕ್ಕಾರವನ್ನು ಕೂಗ್ತಾ ಇರೋದು ಮಹಿಳೆಯರು. ಇವರೆಲ್ಲರೂ ಕೂಡ ಎಂಟ್ರಿ ಆಗಿದ್ದು 7:30-8 ಗಂಟೆಯ ನಂತರದಲ್ಲಿ. ಮಹಿಳೆಯರು ಕೂಡ ಹಾಗಾದರೆ ಈ ಸಂದರ್ಭದಲ್ಲಿ ಇದ್ದರು ಅನ್ನೋದು ಒಂದು. ಮತ್ತೊಂದು, ಅವರ ಕೈಯಲ್ಲಿ, ಒಂದಷ್ಟು ಜನರ ಕೈಯಲ್ಲಿ ದೊಣ್ಣೆಗಳು ಇವೆಲ್ಲ ಯಾಕೆ ಬಂದವು ಹಾಗಾದರೆ ಅನ್ನೋ ಪ್ರಶ್ನೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ ಅಲ್ಲಿ. ಒಂದಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಎಲ್ಲ ದೃಶ್ಯಗಳು ಕೂಡ ಇಡೀ ಘಟನೆ ಹೇಗೆ ನಡೀತು, ಯಾಕಾಗಿ ಈ ರೀತಿ ಆಯಿತು, ಗಲಾಟೆ ಆಗೋದಕ್ಕೆ ಅಸಲಿ ಕಾರಣ ಏನು, ಇದೆಲ್ಲವನ್ನು ಕೂಡ ಸಾರಿ ಹೇಳ್ತಾ ಇದೆ. ಮೊದಲಿಗೆ ಬ್ಯಾನರ್ ತೆರವು ಮಾಡಿದ್ರು, ಆ ನಂತರದಲ್ಲಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದಗಳಾಯಿತು, ಮಾತುಕತೆಗಳಾಯಿತು. ಅದು ಎಲ್ಲಿವರೆಗೂ ಹೋಗಿ ತಲುಪ್ತು ಅಂತಂದರೆ ಅದು ಭರತ್ ರೆಡ್ಡಿಯನ್ನು ತಲುಪ್ತು. ಆ ನಂತರದಲ್ಲಿ ಜನಾರ್ದನ್ ರೆಡ್ಡಿ ಕಿವಿಗೂ ಬಿತ್ತು. ಆ ನಂತರದಲ್ಲಿ ಯಾವಾಗ ವಾಗ್ವಾದಗಳಾಗುತ್ತೋ ಆಗ ಸತೀಶ್ ರೆಡ್ಡಿ ಎಂಟ್ರಿ ಆಗ್ತಾರೆ. ಸತೀಶ್ ರೆಡ್ಡಿ ಸ್ಥಳಕ್ಕೆ ಬಂದರು ಅಥವಾ ಜನಾರ್ದನ್ ರೆಡ್ಡಿ ಮನೆಯ ಪಕ್ಕದಲ್ಲಿ ಸತೀಶ್ ರೆಡ್ಡಿ ಬಂದರು ಅನ್ನುವಂಥದ್ದು ಯಾವಾಗ ಗೊತ್ತಾಗುತ್ತೋ ಆಗಲೇ ಎಂಟ್ರಿ ಆಗೋದು ನೋಡಿ ಸೋಮಶೇಖರ್ ರೆಡ್ಡಿ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಸೋಮಶೇಖರ್ ಹಾಗೂ ಸತೀಶ್ ರೆಡ್ಡಿ ಇಬ್ಬರ ಮಧ್ಯದಲ್ಲೂ ಕೂಡ ಒಂದಷ್ಟು ವಾಗ್ವಾದಗಳು ನಡೆಯುತ್ತೆ. ಅದು ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿ ಇರುತ್ತೆ ಅನ್ನೋದನ್ನು ಕೂಡ ಆ ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. 4ನೇ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀವಲ್ಲ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಯಾವಾಗ ಸೋಮಶೇಖರ್ ರೆಡ್ಡಿ ಎಂಟ್ರಿ ಆಗುತ್ತೋ ಆಗ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಅದರ ಜೊತೆಯಲ್ಲಿ ಆ ನಂತರದಲ್ಲಿ ಸೋಮಶೇಖರ್ ರೆಡ್ಡಿ, ಸತೀಶ್ ರೆಡ್ಡಿ ಇಬ್ಬರ ಮಧ್ಯದಲ್ಲೂ ಕೂಡ ಒಂದು ಮಾತಿನ ಫೈಟ್ ನಡೀತಾ ಇರುವಂಥ ಸಂದರ್ಭದಲ್ಲಿ